ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭದ ದಿನ ಉತ್ತಮ ಆರಂಭ ಆಗಿ ಬರ್ತಾ ಇದೆ. ಆರಂಭದಲ್ಲಿ ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಅನುಕೂಲಕರವಾದ ಫಲಿತಾಂಶಗಳು ಬರುವಂಥದ್ದು. ಚಂದ್ರನ ವಿಶೇಷವಾದ ಅನುಗ್ರಹ, ಸೂರ್ಯನ ಅನುಗ್ರಹ ಅಂದರೆ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳ 16ರವರೆಗೂ ಇರಲಿದೆ. 16ರವರೆಗೂ ಇರುವ ಕಾರಣ ನೀವು ಸೂರ್ಯನ ಒಂದು ಆಶೀರ್ವಾದ ಇರುವಂಥ ಈ ಕೊನೆಯ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಚಂದ್ರನು ನಿಮಗೆ ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಪೂರಕವಾಗಿದ್ದೇನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಉತ್ತಮವಾದ ಪ್ರಗತಿ ಇದೆ. ಹಣದ ಹರಿವು ಚೆನ್ನಾಗಿರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ, ಕೌಟುಂಬಿಕ ವಿಚಾರ ಬಹಳ ಉತ್ತಮವಾದ ಫಲಿತಾಂಶಗಳು ನೀವು ವಾರದ ಆರಂಭದಲ್ಲಿ ಅಂದರೆ 12 ಮತ್ತು 13ರಂದು ಚೆನ್ನಾಗಿ ಪಡಿಬೋದು. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಸರ್ಕಾರಿ ಮೂಲದ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿದ್ರೆ ಎಂದಾದರೂ ಮಾಡಿದರೆ ಅದರ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಇನ್ನು 14, 15, 16 ಈ 3 ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇದೆ ನಿಮಗೆ. ಆದರೆ ಸೂರ್ಯ ಅನುಗ್ರಹ ಇರುವಂಥ ಇದೇ ಇದೆ. ಚಂದ್ರನ ಬೆಂಬಲದ ಕೊರತೆ ಜೊತೆಗೆ ಶುಕ್ರನ ಬೆಂಬಲದ ಸ್ವಲ್ಪ ಕೊರತೆ ನಮಗೆ ಎದುರು ನೋಡಬೇಕಾಗತ್ತೆ. ಶುಕ್ರನು ನಿಮಗೆ ದಶಮಸ್ಥನಾಗಿರುವ ಕಾರಣ ಹಣದ ಖರ್ಚು ವಿಪರೀತ ಬರುತ್ತೆ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಹಣದ ಖರ್ಚು ವಿಪರೀತ ಆಗುವಂಥದ್ದು, ಬರಬೇಕಾದ ಹಣ ವಿಳಂಬ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಏನಾದರೂ ಅಡೆತಡೆ ಬರ್ಬೋದು. ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಸ್ವಲ್ಪ ಭಿನ್ನಾಭಿಪ್ರಾಯ, ವೈರತ್ವಗಳು ಬರ್ಬೋದು. ಅಥವಾ ನಿಮ್ಮನ್ನು ಅವರು ವಿರೋಧಿಸ್ತಾರೆ ಅಥವಾ ಅವರನ್ನು ನೀವು ವಿರೋಧಿಸುವಂತಹ ಘಟನೆಗಳು ಬಂಧು ಮಿತ್ರರಲ್ಲಿ ಜಾರಾಗ್ಬೋದು. ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 14, 15 ಇಂಥ ಒಂದು ಘಟನೆಗಳು ಆಗ್ಬೋದು. ಇನ್ನು ಹಣಕಾಸು ವಿಚಾರವನ್ನು ಹಾಗೆ ನಿಮಗೆ ಬರಬೇಕಾದ ಪಾವತಿ ಪೇಮೆಂಟಲ್ಲಿ ನಿಧಾನ ಆಗುವಂಥದ್ದು, ಜೊತೆಗೆ ನಿಮ್ಮಿಂದ ಖರ್ಚಾಗುವ ಹಣ ತುಂಬ ಬೇಗನೆ ಖರ್ಚಾಗುವಂಥದ್ದು. ಅಂದರೆ ಇನ್ಕಮಿಂಗ್ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಔಟ್ ಗೋಯಿಂಗ್ ಅಂತ ಹೇಳ್ತಾರೆ, ಅದೆಲ್ಲ ಸ್ವಲ್ಪ ಫಾಸ್ಟಾಗಿ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಸ್ವಲ್ಪ ಏರುಪೇರುಗಳು ವೈಯಕ್ತಿಕ ಜೀವನದಲ್ಲೂ, ಮಾತು ನಡವಳಿಕೆಯಲ್ಲೂ, ಹಣಕಾಸಿನ ವಿಚಾರವಾಗೂ ಈ 3 ದಿನ ಅಂದರೆ ಮಂಗಳವಾರ, ಬುಧವಾರ ಕೂಡ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆದರೆ ನಿಮಗೆ ಆಗಲೇ ಹೇಳಿದಂತೆ 16ನೇ ತಾರೀಕುವರೆಗೂ ಸೂರ್ಯ ಅನುಗ್ರಹ ಇರಬೇಕಂತ ಯಾವುದೇ ಕೋರ್ಟ್ ಕಚೇರಿಗೆ ಸಂಬಂಧ ಕೆಲಸ, ಸರ್ಕಾರಿ ಮೂಲದ ಕೆಲಸವನ್ನು ಈ ದಿನಗಳಲ್ಲಿ ಸಹ ಮಾಡ್ಕೋಬೋದು. ಅಂದರೆ 12ರಿಂದ 16ರವರೆಗೂ ಇರುವಂತಹ ಈ 4-5 ದಿನಗಳನ್ನು ಸರ್ಕಾರಿ ಮತ್ತು ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಇತ್ಯಾದಿಗಳಿಗೂ ಅದನ್ನು ಉಪಯೋಗ ಮಾಡ್ಕೊಳ್ಬೋದು. ಸೂರ್ಯನ ಅನುಗ್ರಹ 16ಕ್ಕೆ ಮುಕ್ತಾಯ ಆಗುತ್ತೆ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹೆಚ್ಚೇನು ಬದಲಾವಣೆಗಳಿಲ್ಲ. ಎಲ್ಲ ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಮನೆಯಲ್ಲಿ ಎಲ್ಲ ಸ್ವಲ್ಪ ಶುಭ ವಾತಾವರಣಗಳು, ಬಂಧು ಮಿತ್ರರಿಂದ ಸಹಕಾರ ಎಲ್ಲ ಸಿಗುತ್ತೆ. ಬಹಳ ಉತ್ತಮವಾದ ಫಲಗಳನ್ನು 17, 18ರಂದು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಮೇಷರಾಶಿಯವರಿಗೆ ಆರಂಭದ 2 ದಿನ ಅಂದರೆ ಆರಂಭದ 12, 13ರಲ್ಲಿ ವಿಶೇಷವಾದ ಶುಭಫಲ. ಭಾನುವಾರ ಸೋಮವಾರ 2 ಉತ್ತಮ ದಿನ. ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ದಿನ. ಮತ್ತು ಶುಕ್ರವಾರ, ಶನಿವಾರ ಮತ್ತೆ ಉತ್ತಮ ದಿನಗಳು ನಿಮಗೆ ಬರಲಿವೆ. ಹಾಗಾಗಿ ಈ ಒಂದು ವಾರದಲ್ಲಿ ಬರತಕ್ಕಂಥ ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಆರಂಭದ 5 ದಿನಗಳಲ್ಲಿ ಇರತಕ್ಕಂಥ ಸೂರ್ಯನ ಒಂದು ಅನುಗ್ರಹ ಇರತಕ್ಕಂಥ ಉತ್ತಮವಾದ ದಿನವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಉಳಿದಂತೆ ನಿಮಗೆ ಅಲ್ಲಿ ಮಂಗಳ ಆಗಲಿ, ಬುಧ ಆಗಲಿ, ಗುರು ಆಗಲಿ, ಜೊತೆಗೆ ಶುಕ್ರ ಆಗಲಿ ಅಥವಾ ಈ ಶನಿ ಕೇತುಗಳಾಗಲಿ ಈಗ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಅಲ್ಲಿ 6 ಗ್ರಹಗಳ ವೈರುಧ್ಯ ನಿಮಗೆ ಈ ವಾರದಲ್ಲಿ ಇದೆ. ಹಾಗಾಗಿ ಗಮನಿಸಿಕೊಳ್ಳಿ. ಆಗಾಗ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ಮಿತ್ರರೇ ಶತ್ರುಗಳಾಗುವಂತಹ ಒಂದು ಪ್ರಸಂಗಗಳು ಕೆಲವೊಮ್ಮೆ ಈ ವಾರದಲ್ಲಿ ಅನುಭವಕ್ಕೆ ಬರ್ಬೋದು. ಆದರೆ ಒಂದು ರಕ್ಷಣೆಯಾಗಿ ನಿಮಗೆ ಅಲ್ಲಿ ಗ್ರಹರಾಜನಾದಂಥ ಸೂರ್ಯನ ಒಂದು ರಕ್ಷಣೆ 16ರವರೆಗಿದೆ. ಜೊತೆಗೆ ಇರತಕ್ಕಂತಹ ಚಂದ್ರನ ಬೆಂಬಲ ಮಧ್ಯದಲ್ಲಿ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳೋದು. ಸಂಖ್ಯೆ 1 ಸೂರ್ಯನ ಸಂಕೇತವಾಗಿದ್ದು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4 ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಈ ವಾರದಲ್ಲಿ ಎಲ್ಲ ಮೇಷರಾಶಿಯವರಿಗೂ ಎಲ್ಲ ಶುಭ ಪದಗಳು ಸಿದ್ಧವಾಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆದರೆ ನಿಮಗೆ ಇರತಕ್ಕಂಥ ಗುರುಬಲ ಆಗಲಿ ಅಥವಾ ಇನ್ನಿತರ ಕೆಲವು ಗ್ರಹಗಳ ಬೆಂಬಲ ಇವೆಲ್ಲ ಬಹಳ ಉತ್ತಮವಾಗಿರುತ್ತೆ. ಬುಧನ, ಶುಕ್ರನ ಬೆಂಬಲ ಇವೆಲ್ಲ ಉತ್ತಮ ಇರುತ್ತೆ. ಗುರುವಿನ ಬೆಂಬಲ ನಿಮಗೆ ಆಗಲೇ ಹೇಳಿದ್ದೇನೆ, ಈ ವಾರದಲ್ಲಿ ಗುರುವಿನ ಅತಿಚಾರ ಘಟನೆ ಆಗುತ್ತೆ. ಆ ಅತಿಚಾರ ಘಟನೆ 18ರವರೆಗೂ ನಿಮಗೆ ಇರುವ ಕಾರಣ 18ರವರೆಗೂ ಗುರುಬಲದ ಒಂದು ಉತ್ತಮ ಫಲ ಇರುತ್ತೆ. ಆ ಅತಿಚಾರದ ಫಲವನ್ನು ನೀವು ಪ್ರತ್ಯೇಕ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ, ಅದನ್ನು ಗಮನಿಸಿಕೊಳ್ಳಿ. ಯಾಕಂದರೆ 18ರ ಬಳಿಕ ನಿಮಗೆ ಗುರುಬಲ ತಾತ್ಕಾಲಿಕ ನಿಲುಗಡೆ ಆಗುತ್ತೆ, ತಾತ್ಕಾಲಿಕ ಗುರುಬಲ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು. ಈ ಒಂದು ವಿಚಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಸಾಮಾನ್ಯ ದಿನ ಕಂಡುಬರುತ್ತೆ. ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬರುವಂಥದ್ದು ಅಥವಾ ಸರಿಯಾದ ಸಮಯದಲ್ಲಿ ಹಣಕಾಸು ಕೈಗೆ ಬಾರದೇ ಇರುವಂತಹ ಘಟನೆಗಳು 12, 13ರಲ್ಲಿ ಆಗ್ಬೋದು. ಜೊತೆಗೆ ಸ್ವಲ್ಪ ಯಾವುದೇ ಅಸಮಾಧಾನ ಅಥವಾ ಅತೃಪ್ತಿಯ ವಾತಾವರಣ ಮನೆಯಲ್ಲಿಯೋ ವೃತ್ತಿ ಜಾಗದಲ್ಲೋ ಬರ್ಬೋದಾಗಿದೆ. ಹಾಗಾಗಿ 12, 13 ನಿಮಗೆ ಸ್ವಲ್ಪ ಸಾಮಾನ್ಯ ದಿನ, ಅವರೇಜ್ ರಿಸಲ್ಟ್ ಅಂತ ಹೇಳ್ತಾರೆ, ಆ ಥರ ಇದೆ. ಇನ್ನು 14, 15, 16 ಅತ್ಯುತ್ತಮ ದಿನ. ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಗುರುವಿನ ಅನುಗ್ರಹ, ಶುಭ ಗ್ರಹಗಳು ಅವನಿಗೆ 4 ಶುಭ ಗ್ರಹಗಳ ವಿಶೇಷವಾದ ಒಲಮೆ ಸಿಗುವಂತಹ ಒಂದು ದಿನ ಆಗಿರುತ್ತೆ. ಹಾಗಾಗಿ
ಅನೇಕ ರೀತಿಯ ಉತ್ತಮ ಫಲಗಳು 14, 15, 16ರಲ್ಲಿ ಸಂಭವಿಸಲಿವೆ. ಆಕಸ್ಮಿಕ ಧನಲಾಭ, ಅದೃಷ್ಟದ ಸಂಕೇತಗಳಾಗುವಂಥದ್ದು, ಶುಭ ಸಮಾಚಾರಗಳು ಒಲಿಯುವಂಥದ್ದು, ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳು ಕೆಲವರಿಗೆ ನಿಗದಿಯಾಗುವಂಥದ್ದು, ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ, ದೊಡ್ಡ ಮೊತ್ತದ ಹಣ ಕೈ ಸೇರುವಂಥದ್ದು, ಜೊತೆಗೆ ಹಳೆಯ ಸಾಲ ಇತ್ಯಾದಿಗಳನ್ನೀಗ ತೀರಿಸಲಿಕ್ಕೆ ಅವಕಾಶಗಳಾಗುವಂಥದ್ದು, ಗುರು ಹಿರಿಯರ ಒಂದು ಆಶೀರ್ವಾದ ಅಥವಾ ಅಂಥ ಒಂದು ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು ಮುಂತಾದ ಎಲ್ಲ ಶುಭ ಯೋಗಗಳು, ಮಂಗಳಕರವಾದ ಪ್ರಕರಣಗಳೆಲ್ಲ ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 14, 15, 16 ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ನಿರಂತರವಾಗಿ 3 ದಿನಗಳು ಅತ್ಯಂತ ಉತ್ತಮ ಗ್ರಹ ಬಲ ಇರುವಂತಹ ಸದುಪಯೋಗದ ದಿನಗಳನ್ನು. ಆ ಬಳಿಕ ಶುಕ್ರವಾರ, ಶನಿವಾರ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ. ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಅಲ್ಲಿ ಮಾತು, ನಡವಳಿಕೆ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಿತ್ರರಲ್ಲಿ ಅಥವಾ ಬಂಧುಗಳಲ್ಲಿ ಏನಾದರೂ ಚಕಮಕಿ ಆಗುವಂಥದ್ದು, ಅಥವಾ ನಿಮ್ಮ ಯಾವುದೇ ಒಂದು ಅಭಿಪ್ರಾಯವನ್ನು ಇತರರು ವಿರೋಧಿಸುವಂತಾಗಲಿ, ಅಥವಾ ನಿಮ್ಮನ್ನು ಹಿಂದಿನಿಂದ ನಿಮಗೆ ಹೀಯಾಳಿಕೆ ಅಥವಾ ನಿಮ್ಮ ತೆಗಳಿಕೆ ಮಾಡುವಂತಹ ಪ್ರಕರಣಗಳು ಇವೆಲ್ಲ ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ವಿಚಾರ 17, 18 ಅಂದರೆ ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದರ ಹೊರತು ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು, ಜೊತೆಗೆ ಇತರರ ವಿಚಾರಕ್ಕೆ ನೀವು ತಲೆ ಹಾಕದಂತೆಯೂ ಇನ್ನಿತರರಿಗೆ ನೀವು ಯಾವುದೇ ರೀತಿಯ ಬುದ್ಧಿ ಮಾತು ಅಥವಾ ನೀತಿ ಪಾಠ ಹೇಳಲಿಕ್ಕೆ ಹೋದರೆ ಅದು ನಿಮಗೆ ತಿರುಗುಬಾಣ ಆಗುವಂತಹ ಘಟನೆಗಳಾಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೋಬೇಕು. ಇವೆಲ್ಲವನ್ನ ಗಮನಿಸಿದರೆ ನಮಗೆ ಈ ವಾರದಲ್ಲಿ ಅತ್ಯಂತ ಉತ್ತಮ ದಿನ 14, 15, 16 ಅತ್ಯಂತ ಉತ್ತಮ ದಿನವಾಗಿ ಹೊರಹೊಮ್ಮಿದೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಗ್ರೀನ್, ಯೆಲ್ಲೋ, ವೈಟ್, ಗ್ರೇ, ಬ್ಲೂ ಇಂತಹ ಬಣ್ಣಗಳನ್ನು ಪಂಚವರ್ಣಗಳನ್ನು ಬಳಸ್ಕೋಬೇಕಾಗಿದೆ. ಪಂಚಗ್ರಹಗಳ ಆಶೀರ್ವಾದ ಇರುತ್ತೆ ನಿಮಗೆ. ಸಂಖ್ಯೆಗಳು 3, 4, 5, 6, 8 3, 4, 5, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪ್ರಬಲವಾದ ಶುಭ ಗ್ರಹಗಳ ಬೆಂಬಲ ಇರುವಂಥ ವಾರ. ಹಾಗಾಗಿ ಅದರಲ್ಲೂ ಮಧ್ಯದ 3 ದಿನಗಳು 14, 15 ಅತ್ಯಂತ ಪ್ರಭಾವಶಾಲಿಯಾದ ಕೆಲಸ ಕಾರ್ಯಗಳು ಆಗ್ಬೋದು. ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಮತ್ತು ಮರುಚಾಲನೆ ಆಗ್ಬೋದು, ಅಥವಾ ಹಿಂದೆ ಆಸೆ ಬಿಟ್ಟಂತಹ ಕೆಲವು ನಿಮ್ಮ ಒಂದು ಗುರಿ ಇತ್ಯಾದಿಗಳು ಈಗ ಮತ್ತೆ ಅದು ಪುನಃ ಇದಕ್ಕೆ ಚಾಲನೆಗಳು ಸಿಕ್ಕಿ ಇನ್ನಷ್ಟು ನಿಮಗೆ ಶುಭ ಫಲಗಳು ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ಸದುಪಯೋಗಪಡಿಸುವಂಥ ಉತ್ತಮ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭ ಭಾನುವಾರ, ಸೋಮವಾರ ಅತ್ಯಂತ ಉತ್ತಮ ಫಲವಾಗಿ ಹೊರಹೊಮ್ಮಿದೆ. ಆರಂಭದ ದಿನದಲ್ಲಿ ನಿಮಗೆ ಜನ್ಮ ರಾಶಿಯಲ್ಲಿ ಇರತಕ್ಕಂತಹ ರವಿ, ಚಂದ್ರನ ಅನುಗ್ರಹ. ಚಂದ್ರ ಅನುಗ್ರಹದಿಂದ ಆರೋಗ್ಯ, ಸುಖ, ಯಶ, ಲಾಭ ಇರುತ್ತೆ. ಇಷ್ಟಾರ್ಥ ಸಿದ್ಧಿ ಇದೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಮುನ್ನಡೆ, ಜೊತೆಗೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ ಮುಂತಾದ ಅನೇಕ ರೀತಿಯ ಸತ್ಫಲಗಳು ನಿಮಗೆ ಭಾನುವಾರ, ಸೋಮವಾರ 12, 13 ನಿಮಗೆ ಅನುಭವಕ್ಕೆ ಬರಬಹುದಾಗಿದೆ. 14, 15, 16 ಮಿಶ್ರ ಫಲಗಳ ದಿನ. 14, 15ರಲ್ಲಿ ಚಂದ್ರನ ಬೆಂಬಲದ ಕೊರತೆ, ಜೊತೆಗೆ ಯಾವುದಾದ್ರು ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿ ಅಥವಾ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಹೊಟ್ಟೆ ನೋವು ಇತ್ಯಾದಿಗಳ ಬರುವಂಥದ್ದು. ಹಾಗಾಗಿ ತನುಮನ ಧನದ ಒಂದು ಸಂಯಮವನ್ನು 14, 15, 16 3 ದಿನಗಳಲ್ಲಿ ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಅಪರಿಚಿತರಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡೋದಾಗಲಿ ಇವಾಗ ಆದಷ್ಟು ನೀವು ಅದರ ಬಗ್ಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆಗೆ ಯಾವುದೇ ರೀತಿಯ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ 14, 15, 16ರಲ್ಲಿ ಬರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ತನುಮನ ಧನದ ವಿಚಾರ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಪ್ರಯತ್ನದಲ್ಲಿ ಸಫಲತೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ, ಜೊತೆಗೆ ದೇವತಾ ಕಾರ್ಯ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ಎಲ್ಲವೂ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಈ ಒಂದು 17, 18ರಂದು ಶುಕ್ರವಾರ, ಶನಿವಾರ ಜರುಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದ ಆರಂಭದ ಭಾನುವಾರ, ಸೋಮವಾರ ಅತ್ಯಂತ ಉತ್ತಮ ಫಲವಾಗಿ ಹೊರಹೊಮ್ಮಿದೆ. ಆ ಬಳಿಕ 14, 15, 16 ಮಿಶ್ರ ಫಲಗಳ ಸೂಚನೆ, 17, 18 ಅತ್ಯಂತ ಉತ್ತಮ ಫಲ. ಒಟ್ಟಿನಲ್ಲಿ 4 ದಿನಗಳು ನಿಮಗೆ ಆರಂಭದ 2 ದಿನ, ಕೊನೆ 2 ದಿನಗಳು ಅತ್ಯಂತ ಉತ್ತಮವಾಗಿ ಮೂಡಿಬಂದಿವೆ. ಆ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣಗಳನ್ನು ನೋಡಿದ್ರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಸ್ನೋ, ವೈಟ್, ಮಿಕ್ಸ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7 2, 6, 7 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ, ಸೋಮವಾರ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿಗಳು ಆಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗ್ಬೋದು, ಸ್ವಯಂಕೃತ ಅಪರಾಧದಿಂದ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ದುಃಖದ ವಿಚಾರಗಳನ್ನು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಅಹಿತಕರವಾದ ಘಟನೆಗಳನ್ನು ಎದುರಿಸಬೇಕಾದ ಸಂದರ್ಭ, ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಆದಾಯದಲ್ಲಿ ಕುಂಠಿತ ಆಗುವಂಥದ್ದು ಎಲ್ಲ ಮುಂತಾದ ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಮನೋನಿಯಂತ್ರಣ, ಧನ ನಿಯಂತ್ರಣಗಳನ್ನು ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಜೊತೆಗೆ ಇತರ ಜೊತೆಗೆ ಕಲಹ, ವಾಗ್ವಾದವನ್ನು ಮಾಡೋದಾಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. 12, 13ರಲ್ಲಿ 14, 15, 16 ನಿಮಗೆ ಅತ್ಯಂತ ಉತ್ತಮ ದಿನ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನ ಅನುಗ್ರಹದಿಂದ
ವ್ಯಾಪಾರ, ಉದ್ಯೋಗ, ಶಿಕ್ಷಣ, ವೃತ್ತಿಯಲ್ಲಿ ಬಹಳ ಮುನ್ನಡೆದೆ. ಜೊತೆಗೆ 16ರವರೆಗೂ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಇರುವ ಕಾರಣ 14-15 ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟು ಸಂಬಂಧಿತ ಕೆಲಸ ಕಾರ್ಯ ಅಥವಾ ಏನಾದರೂ ಸರ್ಕಾರಿ ಮೂಲ, ರಾಜಕೀಯ ಮೂಲ, ದಾಖಲೆಗಳ ಮೂಲ ಇತ್ಯಾದಿಗಳನ್ನು ಮಾಡಬೇಕಾದ ಕೆಲಸ ಕಾರ್ಯಗಳು ಅಥವಾ ಯಾವುದೇ ರೀತಿಯ ವಿವಾದಗಳು ಅಥವಾ ಕೌಟುಂಬಿಕ ಕಲಹ ಇತ್ಯಾದಿಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ, ರಾಜ್ಯ ಸಂಧಾನಕ್ಕೆ ಮುಂತಾದ ಹಲವಾರು ಶುಭ ಘಟನೆಗಳಿಗೆ 14-15-16 ನಿಮಗೆ ಸಾಕ್ಷಿಯಾಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅಪರೂಪಕ್ಕೆ ಸಿಗುವಂಥ ಈ 3 ದಿನಗಳ ಅಪೂರ್ವವಾದ ಗ್ರಹ ಬೆಂಬಲದ ಒಂದು ಅವಕಾಶ ನಿಮಗೆ ಸಿಕ್ಕಿರುತ್ತದೆ. ಇನ್ನು 17-18 ಸಾಮಾನ್ಯ ದಿನ ಎಂದು ಕಂಡುಬರದೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ನಷ್ಟಗಳು ಆಗ್ಬೋದು. ಆಕಸ್ಮಿಕ ಧನ ಲಾಭ ಅಲ್ಲ, ಆಕಸ್ಮಿಕ ಧನ ವ್ಯಯ ಅಂದರೆ ತೊಂದರೆಗಳು, ನಷ್ಟಕ್ಕೆ ಸಿಲುಕೊಳ್ಳುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ 17-18ರಲ್ಲಿ. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳು, ಕಾಂಟ್ರವರ್ಸಿಗಳು ಈಗ ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ನೀವು ಸರಿಯಾಗಿದ್ದರೂ ಕೆಲವೊಮ್ಮೆ ನಿಮ್ಮ ವಿರುದ್ಧವಾಗಿ ಇದ್ದವರು ಸಂಚಲನ ಮಾಡುವಂತಹ ಘಟನೆಗಳಿಗೆ ನೀವು ಸಾಕ್ಷಿಯಾಗಬೇಕಾಗತ್ತೆ 17-18ರಲ್ಲಿ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನ ಸಾಮಾನ್ಯ ಫಲ, ಮಧ್ಯದ 3 ದಿನಗಳು ಅತ್ಯಂತ ಉತ್ತಮ ಫಲ, 14-16ರಲ್ಲಿ ಅತ್ಯಂತ ಉತ್ತಮ ಫಲ, 17-18ರಲ್ಲಿ ಮತ್ತೊಮ್ಮೆ ಸಾಮಾನ್ಯ ಫಲಗಳು ವ್ಯಕ್ತವಾಗಿವೆ. ಇದನ್ನು ಅನುಸರಿಸಿಕೊಂಡು ನೀವು ನಡೆದರೆ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡಬಹುದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದರೆ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಗ್ರೀನ್, ವೈಟ್ ಬಣ್ಣ ಬಳಸ್ಕೊಳ್ತದ್ದು. ಸಂಖ್ಯೆಗಳು 1, 5, 6, 1, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಶುಭಾರಂಭ. ಆರಂಭದ ದಿನವೇ ನಿಮಗೆ ಚಂದ್ರನ ವಿಶೇಷವಾದ ಲಾಭಸ್ಥಾನದ ಅನುಗ್ರಹ ಸಿಗುವಂಥ ಏಕೈಕ ರಾಶಿ ಈ ಸಿಂಹರಾಶಿ ಆಗಿರುತ್ತೆ. ಚಂದ್ರನ ಅನುಗ್ರಹ ಜೊತೆಗೆ ಗುರುವಿನ ಬೆಂಬಲ ಸಹ ಇರುವಂಥದ್ದು. 18ರವರೆಗೂ ನಿಮಗೆ ಗುರುವಿನ ಬೆಂಬಲ ಇದೆ. ಆ ಬಳಿಕ ಗುರುವಿನ ಅತಿಚಾರ ಬಂದಾಗ ಗುರುವಿನ ಬೆಂಬಲ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ತೀರಾ ಕಷ್ಟ ನಷ್ಟ ಅಂತಿರಲ್ಲ. ಆದರೆ ಇಷ್ಟು ದಿನ ತುಂಬ ಚೆನ್ನಾಗಿ ಏಕಪ್ರಕಾರವಾಗಿ ನಡೀತಾ ಇದ್ದ ವಿಚಾರಗಳು ಕೆಲವೊಂದು ಈಗ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದಾಗಿದೆ. ಹಾಗಾಗಿ ನಿಮಗೆ ಆರಂಭದ ದಿನ ಚಂದ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, 12-13ರಲ್ಲಿ ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಮುನ್ನಡೆ, ಯಾವುದಾದ್ರೂ ನಿಮಗೆ ಶುಭ ಮಂಗಲ ಕಾರ್ಯಗಳಿಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಅದೇ ರೀತಿ ಉದ್ಯಮಗಳಲ್ಲಿ, ವ್ಯಾಪಾರಗಳಲ್ಲಿ ಅನೇಕ ರೀತಿಯ ಉತ್ತಮ ಘಟನೆಗಳು ಈಗ ಜರುಗುವಂಥದ್ದು ಮುಂತಾದ ಅನೇಕ ಶುಭ ಪ್ರಯೋಜನಗಳು ನಿಮಗೆ ಆರಂಭದ ದಿನ ಅಂದರೆ 12-13 ಭಾನುವಾರ, ಸೋಮವಾರದಂದು ಕಂಡುಬರುತ್ತೆ. ಆಮೇಲೆ ಮಂಗಳವಾರ, ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ. 16, 14, 15, 16ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಸಂಚುಗಳು ಬರುವಂಥದ್ದು ಮತ್ತು ನಿಮ್ಮ ವಿರುದ್ಧ ಏನಾದರೂ ದೂರುಗಳು ಬರುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ 14, 15, 16ರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆ. ಇನ್ನು ಆ ಬಳಿಕ 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ, ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಹೆಚ್ಚಿನ ಉತ್ತಮ ಫಲಗಳು ಬರ್ತವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ವ್ಯಾಪಾರ ನಿಮಗೆ ಏನಾದರೂ ಹಿತ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗ್ಬೋದು. ಉದ್ಯಮದಲ್ಲಿ ಸಹ ಹೆಚ್ಚಿನ ಲಾಭ, ಆದಾಯಗಳು ಸಿಗ್ಬೋದು. ಅನಿರೀಕ್ಷಿತವಾದ ಧನ ಆಗಮನ ನಿಮಗೆ ಹೆಚ್ಚಿನ ಒಂದು ಮನಸ್ಸಿನ ಉಲ್ಲಾಸ ಕೊಡುವಂಥ ಘಟನೆಗಳಾಗ್ತವೆ. ಹಾಗಾಗಿ 17, 18 ಸದುಪಯೋಗಪಡಿಸಿಕೊಳ್ಳುವಂಥ ಸಿಂಹರಾಶಿಯವರು. ಹಾಗಾಗಿ ವಾರದ ಆರಂಭದ 2 ದಿನ 12, 13 ಜೊತೆಗೆ ವಾರದ ಕೊನೆಯ 2 ದಿನ ಅಂದರೆ 17, 18 ನಿಮಗೆ ಈ 4 ದಿನಗಳು ಅತ್ಯಂತ ಶುಭ ಕೊಡುವಂಥ ದಿನಗಳಾಗಿವೆ. ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಪ್ರಗತಿಯ ಲಕ್ಷಣಗಳಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದ ವಿಶೇಷವಾದ ಅವಕಾಶಗಳು ಈ ವಾರದಲ್ಲಿ ಒದಗಿ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 9, 2, 3, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಆರಂಭದಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಇದೆ. ನಿಮ್ಮಿಂದ ಮಾಡುವಂಥ ಯಾವುದೇ ರೀತಿಯ ಗೃಹ ಕೈಗಾರಿಕೆ ಅಥವಾ ಹೋಮ್ ಇಂಡಸ್ಟ್ರಿನೋ ಅಥವಾ ಇನ್ನಿತರ ಯಾವುದೇ ಸ್ಮಾಲ್ ಇಂಡಸ್ಟ್ರಿನೋ ಅಥವಾ ಬಿಸ್ನೆಸ್ ಯಾವುದಿರ್ಬೋದು ಅದರಲ್ಲಿ ಹೆಚ್ಚಿನ ಒಂದು ಪ್ರಚಾರಗಳು ಅಥವಾ ಹೆಚ್ಚಿನ ಪ್ರಸಿದ್ಧಿಗಳು ದೊರಕಿ ಅದರ ಮೂಲಕ ನಿಮಗೆ ಹೆಚ್ಚಿನ ಒಂದು ಅನುಕೂಲತೆಗಳನ್ನು, ಲಾಭಗಳನ್ನು ಮಾಡಿಕೊಳ್ಳುವಂಥ ಅವಕಾಶ. ಜೊತೆಗೆ ನೀವು ಮಾಡಿಸುವಂಥ ಉದ್ಯಮ, ವ್ಯಾಪಾರದಲ್ಲಿ ಬಹಳ ಪ್ರಗತಿಯಿಂದ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗದ ಅವಕಾಶಗಳು ಸಹ ಒದಗಿ ಬರ್ಬೋದು 12, 13ರಲ್ಲಿ. ಆ ಬಳಿಕ 14, 15, 16 3 ದಿನಗಳು ನಿಮಗೆ ಅಲ್ಲಿ ಚಂದ್ರನು ಅಲ್ಲಿ ಲಾಭ ಸ್ಥಾನದಲ್ಲಿರುವಂಥ ಚಂದ್ರ, ಲಾಭದ ಸ್ಥಾನದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಲಾಭಗಳನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಉತ್ತರ ಅಭಿವೃದ್ಧಿ ಆಗುವಂಥ ಅನೇಕ ರೀತಿಯ ನಿಮಗೆ ಶುಭ ಘಟನೆಗಳು ಮನೆಯಲ್ಲಿ ಆಗುವುದು. ವ್ಯಾಪಾರ, ಉದ್ಯಮದಲ್ಲಿ ಸಹ ಪ್ರಗತಿಯ ಲಕ್ಷಣಗಳಿವೆ 14, 15, 16ರಲ್ಲಿ. 17, 18 ಸಾಮಾನ್ಯ ದಿನ. 17, 18ರಲ್ಲಿ ಕಷ್ಟ ನಷ್ಟ, ಕಲಹ, ಅಶಾಂತಿಗಳು ಎದುರಾಗುವಂಥದ್ದು. ಮಾಡುವಂಥ ವೃತ್ತಿ ಜಾಗದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ತೊಡಕುಗಳು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಈ ವಾರದ ಆರಂಭದ 5 ದಿನಗಳು 12, 13, 14, 15, 16 ನಿಮಗೆ ಅಲ್ಲಿ ವಿಶೇಷವಾಗಿ ಅಪರೂಪದ ಚಂದ್ರನ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ವಿಶೇಷವಾದ ಬೆಂಬಲ ಸಿಗ್ತಾ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ
ಕೊನೆಯ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್ ಮತ್ತು ವೈಟ್ ಬಣ್ಣಗಳನ್ನು ವಾರ ಪೂರ್ತಿಯಾಗಿ ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 2, 5, 4, 6, 2, 5, 4, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆರಂಭದ ದಿನಗಳು ಜೊತೆಗೆ ನಂತರದ ದಿನಗಳು ಸ್ವಲ್ಪ ಆರಂಭದ 5 ದಿನಗಳು ಉತ್ತಮ. ಸೋಮವಾರದಿಂದ ಗುರುವಾರದವರೆಗೆ, ಶುಕ್ರವಾರ ಶನಿವಾರ ಸ್ವಲ್ಪ ಸಾಮಾನ್ಯವಾಗಿ ಇರುವಂಥದ್ದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳಾಗ್ಬೋದು. ಖರ್ಚು ವೆಚ್ಚಗಳು ಹೆಚ್ಚಳಾಗಿ ಆದಾಯ ಕೊರತೆ ಬರ್ಬೋದು, ಅಥವಾ ಆದಾಯದಲ್ಲಿ ಏನಾದರೂ ನಿಮಗೆ ಅಡೆತಡೆಗಳು ಬರುವಂಥದ್ದು, ಅಥವಾ ನೀವು ಸೇಲ್ ಮಾಡುವಂಥ ಅಥವಾ ನೀವು ಮಾರಾಟ ಮಾಡುವಂಥ ಯಾವುದೇ ವಸ್ತುಗಳಿಗೆ ಸ್ವಲ್ಪ ಬೆಂಬಲ ಬೆಲೆಗಳು ಈಗ ತಾತ್ಕಾಲಿಕವಾಗಿ ಕುಸಿತ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ 12-13 ಸ್ವಲ್ಪ ಹಣಕಾಸಿನ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ ಅಥವಾ ನಿಮ್ಮ ಒಂದು ದೈನಂದಿನವಾದ ವಿಚಾರಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 14, 15, 16 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದ ಚಂದ್ರನಿಂದ ತುಲಾರಾಶಿಯವರಿಗೆ ಲಾಭ, ಜಯ, ಸುಖ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ. ಬಂಧು ಮಿತ್ರರಲ್ಲಿ ಸಹಕಾರ ಸಹ ನಿಮಗೆ ಒದಗಿ ಬರಲಿದೆ. ಹಣಕಾಸಿನ ಅರಿವು ಉತ್ತಮ. 4, 5, 14, 15, 16, 17, 18 ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಲಾಭ ಸ್ಥಾನಕ್ಕೆ ಬಂದಂಥ ಚಂದ್ರನು ಲಾಭಕಾರಿಯು, ಜಯಕಾರಿಯು, ಶುಭಕಾರ್ಯ, ಸುಖಕಾರ್ಯ ಆಗುತ್ತಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿ ಇದೆ. ವಿದ್ಯಾರ್ಥಿಗಳು ಶುಭ ಫಲಗಳ ನಿರೀಕ್ಷೆ ಮಾಡಬಹುದಾಗಿದೆ 17, 18ರಲ್ಲಿ. ಒಟ್ಟಿನಲ್ಲಿ ಈ ತುಲಾರಾಶಿಗೆ ವಾರದ ಆರಂಭದ ದಿನ ಅಂದರೆ 12, 13 ಸ್ವಲ್ಪ ಮಿಶ್ರ ಫಲವು, 14, 15, 16 ಅತ್ಯಂತ ಉತ್ತಮ ಫಲವು, 17, 18 ಮತ್ತೆ ಮಿಶ್ರ ಫಲವು, ಸಾಮಾನ್ಯವಾದ ಫಲವು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ವಿಶೇಷವಾದ ನಿಮಗೆ ಬೆಂಬಲ 14ರಿಂದ 18ರ ಅವಧಿಯಲ್ಲಿ ಸಿಗುವ ಕಾರಣ ಅನಿರೀಕ್ಷಿತ ಧನ ಆಗಮ ಯೋಗ ಈ ವಾರದಲ್ಲಿದೆ. ಜೊತೆಗೆ ನಿರೀಕ್ಷಿತವಾದ ಧನ ಸಹ ಈಗ ವಾರದಲ್ಲಿ ಬರುವಂಥ ಯೋಗವಿದೆ. ಜೊತೆಗೆ ನಿಮ್ಮ ಸಾಲಗಳನ್ನು ತೀರಿಸುವಂಥ ಅವಕಾಶ ಈ ತಿಂಗಳಲ್ಲಿ ಈ ವಾರದಲ್ಲಿ ಒದಗಿ ಬರಲಿದೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳನ್ನು ಸ್ನೋ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಎಲ್ಲೋ, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 7, 2, 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭ. ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಪರವಾಗಿಲ್ಲ, ಉತ್ತಮವಾಗಿ ನಡೆಯುತ್ತೆ. ಆದರೆ ವೈಯಕ್ತಿಕವಾಗಿ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯಗಳು ಕಾಣ್ಬೋದು. ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂತಹ ಘಟನೆಗಳು ಜರುಗುತ್ತೆ. ಅದರ ಹೊರತು ನಿಮಗೆ ಹಣಕಾಸು, ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಮುನ್ನೆಚ್ಚರಿಕೆಯನ್ನು ಬಳಸ್ಕೊಳ್ಳೋದು. ಇದಕ್ಕೆ ಹಣದ ಹೂಡಿಕೆ ಮಾಡುವಾಗ ಇತರರ ಜೊತೆಗೆ ತುಂಬ ನೀವು ಯಾವುದೇ ರೀತಿಯ ನಿಮ್ಮ ಒಂದು ರಹಸ್ಯವನ್ನು, ಒಪ್ಪಂದವನ್ನು ಮುರಿಯದಂತೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಇನ್ನು 14, 15, 16 ಸಾಮಾನ್ಯ ದಿನ ಎಂದು ಕಂಡುಬರಿದೆ. ಹಣಕಾಸಿನ ನಿಧಾನಗತಿ ಆಗ್ಬೋದು. ಖರ್ಚು ಹೆಚ್ಚಳಾಗಿ ಹೀಗೆ ಉದ್ಯೋಗದಲ್ಲಿ ಆದಾಯದ ಕೊರತೆ ಕಂಡು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಹಣಕಾಸಿನ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಆರಂಭದ 12, 13 ಮತ್ತು 14, 15, 16 ಈ 5 ದಿನಗಳಲ್ಲಿ ಸಹ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು, ಬಾಂಧವ್ಯಕ್ಕೆ ಸಂಬಂಧಪಟ್ಟು, ಕೊಳ್ಳುವಿಕೆ ವ್ಯವಹಾರದಲ್ಲಿ, ಜೊತೆಗೆ ಯಾವುದೇ ರೀತಿಯ ಉತ್ಪನ್ನಗಳನ್ನು ಕೊಳ್ಳುವಾಗ ಅದರ ಒಂದು ಗುಣಮಟ್ಟ ಮತ್ತು ಪ್ರಾಪ್ತಿ ಮಾಡುವಂಥ ಹಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಳುವಂಥದ್ದು. ಕೊನೆಯ ದಿನದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಜಯ, ಸುಖ, ಲಾಭ, ಕೀರ್ತಿ ಸಿಗುವಂಥದ್ದು. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ. 17, 18ರಂದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಪ್ರಶಂಸೆ, ಪುರಸ್ಕಾರಗಳು ಬರುವಂಥದ್ದು. ಅನೇಕ ರೀತಿಯ ದೀರ್ಘಕಾಲದ ಪೆಂಡಿಂಗ್ ಕೆಲಸ ಕಾರ್ಯಗಳು ಈ ವಾರದ ಕೊನೆಯ ಭಾಗದಲ್ಲಿ ಅದು ಕೈಗೊಳ್ಳುವಂಥದ್ದು ಮುಂತಾದ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಗೆ ಆರಂಭದ ದಿನಗಳಲ್ಲಿ ಮಿಶ್ರ ಫಲವು, ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲವು ವ್ಯಕ್ತವಾಗಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಹೊರಜೊತೆ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ವೈಟ್ ಮಿಕ್ಸ್ ಬಣ್ಣಗಳು. ಸಂಖ್ಯೆಗಳು 1, 6, 7, 1, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರ ಸೋಮವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣದಲ್ಲಿ ಮುನ್ನಡೆ ಇದೆ. ದೂರ ಪ್ರಯಾಣ ಮಾಡುವಂಥ ಯೋಗ ಒದಗಿ ಬರಲಿದೆ. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಶುಭ ಸಮಾಚಾರಗಳು, ಜೊತೆಗೆ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಇನ್ಯಾರು ತಾತ್ಕಾಲಿಕವಾದ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಚಟುವಟಿಕೆಗಳು ತೊಡಗಿಸ್ತಾರೋ ಅವರಿಗೂ ಹೆಚ್ಚಿನ ಲಾಭ, ಆದಾಯಗಳು ಬರಲಿವೆ. ಬಂಧು ಮಿತ್ರರಿಂದ ಸಹಕಾರ 12, 13ರಂದು ಸಿಗಲಿದೆ. 14, 15, 16 ನಿಮಗೆ ಸಾಮಾನ್ಯ ದಿನ. ಈ 3 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವೈರುಧ್ಯಗಳಾಗುವಂಥದ್ದು ಅಥವಾ ಇತರರ ಮೇಲೆ ನಿಮ್ಮ ಮೇಲೆ ಕೆಲವರು ಆರೋಪಗಳನ್ನು ಮಾಡುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು 14, 15, 16ರಲ್ಲಿ ಜರಗಬಹುದಾಗಿದೆ. ಜೊತೆಗೆ ಅತೃಪ್ತಿಯ ಒಂದು ವಾತಾವರಣ ಅಥವಾ ಹತಾಶೆಯ ವಾತಾವರಣ, ಮನಸ್ಸಲ್ಲಿ ಚಿಂತೆ ಅಥವಾ ಭಯದ ವಾತಾವರಣ ಸಹ ನಿಮಗೆ ಈ 14, 15, 16ರಲ್ಲಿ ನಿಮಗೆ ಅನುಭವಕ್ಕೆ ಬರ್ಬೋದಾಗಿದೆ. ಇನ್ನು 17, 18 ವಾರದ ಕೊನೆಯ 2 ದಿನಗಳು ನಿಮಗೆ ಸಾಮಾನ್ಯ ದಿನದಿಂದ ಕಂಡುಬರುತ್ತೆ. ಕೊನೆಯ 2 ದಿನಗಳ ಸ್ವಲ್ಪ ಮನಸ್ಸಿಗೆ ಆವೇಗ, ಚಿಂತೆಗಳು ಹೆಚ್ಚಳಾಗ್ಬೋದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯಗಳು, ಯಾವುದೇ ರೀತಿಯ ಪ್ರಯತ್ನ ಸ್ವಲ್ಪ ನಿಧಾನಗತಿ ಇತ್ಯಾದಿ ಎಲ್ಲ ಅನುಭವಕ್ಕೆ ಬರ್ಬೋದಾಗಿದೆ 17, 18ರಲ್ಲಿ.
ಒಟ್ಟಿನಲ್ಲಿ ಈ ಒಂದು ಧನುಸು ರಾಶಿಗೆ ಆರಂಭದ ದಿನ ಅತ್ಯಂತ ಉತ್ತಮವಾಗಿ ಬಂದಿದೆ. 12-13 ಅತ್ಯಂತ ಉತ್ತಮ ದಿನ. ಮಧ್ಯದ ದಿನಗಳು ಅಂದರೆ 14-15-16 ಕಟಕ ರಾಶಿಯಲ್ಲಿರುವಾಗ ಅದು ಮಿಶ್ರ ಫಲವು. ಯಾಕಂದರೆ ನಿಮಗೆ ಅನೇಕ ರೀತಿಯ ಒಂದು ದೂರ ಪ್ರಯಾಣದಿಂದ ಅಥವಾ ಇನ್ನಿತರವಾದ ಪ್ರಯಾಣಗಳಿಂದ ಅನೇಕ ರೀತಿಯ ಆಯಾಸಗಳು ಆಗ್ಬೋದು ಹೊರತು ಕೆಲವೊಮ್ಮೆ ಈ ಆಯಾಸಗಳ ನಿವಾರಣೆಗೆ ಕೆಲವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಕೆಲವೊಬ್ಬರಿಗೆ ಕಂಡು ಬರ್ಬೋದು. ಹಾಗಾಗಿ ಈ 14-15-16ರಲ್ಲಿ ಆರೋಗ್ಯದ ಬಗ್ಗೆ ದೈಹಿಕವಾದ ನಿಮಗೆ ಏನಾದರೂ ಪರಿಶ್ರಮದ ಒಂದು ಅದ್ರ ಬಗ್ಗೆ ತೆಗೆದುಕೊಳ್ಳುವಂಥ ಸೂಕ್ತವಾದ ವಿಶ್ರಾಂತಿ ಇದನ್ನೆಲ್ಲ ಚೆನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ 14-15-16ರಲ್ಲಿ. 17-18 ನಿಮಗೆ ಸಾಮಾನ್ಯ ದಿನ. 17-18 ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ. ಹಿಂದೆ ನಿಮಗೆ ಆದಂತಹ ಕೆಲವು ಸಮಸ್ಯೆಗಳು ಈ ದಿನದಲ್ಲಿ ಸಹ ಮತ್ತೆ ಮರುಕಳಿಸಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಒಟ್ಟಿನಲ್ಲಿ ಈ ಧನುರಾಶಿಯವರಿಗೆ ಆರಂಭದ ದಿನ ಅಷ್ಟೇ ಅತ್ಯುತ್ತಮವಾಗಿ ಬಂದಿದೆ. ಜೊತೆಗೆ ವಾರ ಪೂರ್ತಿ ನಿಮಗೆ ಒಂದು ರಕ್ಷಣಾ ಕವಚವಾಗಿ ಸೂರ್ಯ ಅಥವಾ ರವಿಯ ಬೆಂಬಲ ವಾರ ಪೂರ್ತಿ ಇರಲಿದೆ. ಹಾಗಾಗಿ ನೀವು ಆತಂಕ ಪಡೋದಿಲ್ಲ. ವಾರ ಪೂರ್ತಿ ಇರತಕ್ಕಂಥ ರವಿಯ ಬಲದಿಂದ ನೀವು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಶಿಕ್ಷಣದಲ್ಲಿ ಉನ್ನತಿ ಅಥವಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆಯುವಂಥದ್ದು, ಅನೇಕ ರೀತಿಯ ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳಿಗೆ ಜೊತೆಗೆ ಭವಿಷ್ಯದ ಯೋಜನೆಗಳಿಗೆ ಈ ವಾರದಲ್ಲಿ ಚಾಲನೆಯನ್ನು ಕೊಡಲಿಕ್ಕೆ ಅವಕಾಶ ಬರುತ್ತೆ. ಹಾಗಾಗಿ ಈ ವಾರದ ಒಂದು 12ರಿಂದ 18ರವರೆಗಿನ ಈ ದಿನದ ವಿಶೇಷವನ್ನು ತಿಳಿದುಕೊಳ್ಳಿ. ಈ ವಾರದಲ್ಲಿ ಈ ಎಲ್ಲ ಧನುರಾಶಿಯವರಿಗೆ ಆಯುರಾರೋಗ್ಯ ಸಿಗುತ್ತೆ, ಜಯ ಲಾಭಗಳು ಸಿದ್ಧಿಯಾಗಲಿ. ಧನುರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಗ್ರೇ, ಯೆಲ್ಲೋ, ಗ್ರೀನ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 3, 4, 5, 9 1, 3, 4, 5, 9 ಸಂಖ್ಯೆ ಬಳಸ್ಕೊಳ್ಳಿ. ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದೆ. ಆರಂಭದಲ್ಲಿ ನಿಮಗೆ ಅಲ್ಲಿ ಷಷ್ಠದ ಒಂದು ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಕೀರ್ತಿಯನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಪ್ರಯಾಣ ಕಾಲದಲ್ಲಿ ನಿಮಗೆ ಹೆಚ್ಚಿನ ಒಂದು ಬೆಂಬಲಗಳು ಸಿಗುವಂಥದ್ದು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಈಗ ಸಿದ್ಧಿಯಾಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಅಪೂರ್ವವಾದ ಬದಲಾವಣೆಗಳು ನಿಮಗೆ ಹೆಚ್ಚಿನ ಒಂದು ಮೌಲ್ಯವನ್ನು ಕೊಡುವಂಥದ್ದು. ಅನೇಕ ರೀತಿಯ ಶುಭಫಲಗಳ ನಿರೀಕ್ಷೆ ಈ 12-13ರಲ್ಲಿ ಇಟ್ಕೋಬೋದು. 14-15-16 ಅತ್ಯಂತ ಉತ್ತಮ ದಿನ. ಮತ್ತು ಸುಖ, ಲಾಭ, ಶಾಂತಿಗಳು ಸಿಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಸಹ ಮುನ್ನಡೆದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಹೋಗುವಂಥ ಯೋಗ ಕೆಲವರಿಗೆ ಒದಗಿ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು 2ರಂದು. ಇನ್ನು 8 ನಿಮಗೆ ಅಲ್ಲಿ 14-16 ಬಳಿಕ 17-18 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಕ್ಟೋಬರ್ 17-18ರಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ ವೈವಾಹಿಕ ಜೀವನದಲ್ಲಿ ಏರ್ಪಡಾಗುವಂಥದ್ದು, ಜೊತೆಗೆ ಬಂಧು ಮಿತ್ರರೇನಾದರೂ ಕೊರತೆಗಳು ಕಾಣುವಂಥದ್ದು, ಮಾಡುವಂತಹ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಬರುವಂಥದ್ದು. ಅಲ್ಲದೆ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಸುಸ್ತು ಆಗುವಂಥದ್ದಾಗಲಿ ಅಥವಾ ಜ್ವರ ಇತ್ಯಾದಿಗಳು ಕಾಣಿಸೋದು, ಅಜೀರ್ಣ ಇತ್ಯಾದಿ ಕಾಣಿಸ್ಕೋಬೋದು. ಇವೆಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಇಲ್ಲಿ ಆಗತಕ್ಕಂಥ ಅಡ್ಡ ಪರಿಣಾಮಗಳು ತಾತ್ಕಾಲಿಕನೇ ಇರ್ಬೋದು, 17-18ರಿಂದ ಸೀಮಿತ ಆಗಿರ್ಬೋದು. ಆದರೆ ಅದರಿಂದ ಮುಂದೆ ಕೆಲವೊಂದು ಗಂಭೀರ ಅಡ್ಡ ಪರಿಣಾಮಗಳು, ಸೈಡ್ ಎಫೆಕ್ಟ್ಗಳು ನಿಮಗೆ ಜೀವನದಲ್ಲಿ ಆಗ್ಬೋದು. ಹಾಗಾಗಿ ತನ್ನೋಮನೋದರದ ಎಚ್ಚರಿಕೆಯಲ್ಲಿ 17-18ರಿಂದ ಇರಬೇಕು. ಒಟ್ಟಿನಲ್ಲಿ ಈ ವಾರದ ಒಂದು ವಿಚಾರ ಗಮನಿಸಿದರೆ ಆರಂಭದ 5 ದಿನಗಳು ಅಂದರೆ 12, 13, 14, 15, 16 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ಒಂದು ಅವಕಾಶ ಸಿಗುತ್ತೆ. 17ರಿಂದ ನಿಮಗೆ ಅಲ್ಲಿ ರವಿಯ ಬೆಂಬಲ ಆರಂಭ ಆಗುತ್ತೆ. 17ರಿಂದ ರವಿಯ ಪರಿವರ್ತನೆ ಆಗುತ್ತದೆ. ತುಲಾ ಮಾಸಕ್ಕೆ ಬಂದಾಗ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಈಗ 17ರಿಂದ ಆಗಲಿವೆ. ಹಾಗಾಗಿ ಇವೆಲ್ಲವನ್ನು ಅಪೂರ್ವದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಈ ಮಕರದವರು ಬಳಸುವಂಥ ಬಣ್ಣ ಗಮನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಇದಕ್ಕೆ ಬ್ಲೂ ಅಥವಾ ನೀಲೆ ಬಣ್ಣ. ಸ್ನೋ, ಗ್ರೀನ್, ವೈಟ್, ಬ್ಲೂ ಬಣ್ಣಗಳು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 5, 6, 8 2, 5, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿದೆ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನದಿಂದ ಕಂಡುಬಂದಿದೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿ ಜರಗಬಹುದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ಆರಂಭದಲ್ಲಿ ತಣ್ಣೀರಲಿದಂತಹ ಘಟನೆಗಳು ಆಗ್ಬೋದು. ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನಗಳು ಆಗ್ಬೋದು 12-13ರಲ್ಲಿ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. 17, 18, 14, 15, 16 ನಿಮಗೆ ಉತ್ತಮ ದಿನ. ಈ 3 ದಿನಗಳಲ್ಲಿ ನಿಮಗೆ ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ ಬರುವಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆ, ಪುರಸ್ಕಾರ, ಇನ್ನು ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಇವೆಲ್ಲ ಈಗ ಬರ್ಬೋದಾಗಿದೆ. 14, 15, 16 ಅತ್ಯಂತ ಶುಭಪ್ರದವಾದ ದಿನ. ಆ ಬಳಿಕ 17, 18 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಅನೇಕ ಮುನ್ನಡೆಯ ಘಟನೆಗಳು ಆಗುವುದು. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಿಸಿದ ಏನಾದರೂ ಮಹತ್ತರವಾದ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ ಅವಕಾಶ ಈ ವಾರದಲ್ಲಿ ಬರ್ಬೋದು. ಈ ವಾರದಲ್ಲಿ ನೀವು ಇವಂತೂ ಉತ್ತಮವಾದ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಗಮನದಲ್ಲಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಲ್ಲಿ ವಿಶೇಷವಾಗಿ ಧನವಂಥದ್ದು ಇಷ್ಟಾರ್ಥ ಸಿದ್ಧಿ ಯೋಗ 12, 13ರಲ್ಲಿ. ಆ ಬಳಿಕ ಸ್ವಲ್ಪ 14, 15ರಲ್ಲಿ ಮತ್ತೊಮ್ಮೆ ನಿಮಗೆ ಕನಸು ನನಸಾಗುವಂಥ ಯೋಗ. ಕೊನೆಯ 2 ದಿನಗಳು ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳಾಗಬಹುದು, ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ.
ಹಾಗಾಗಿ ನಿಮಗೆ 14ರಿಂದ 18ರವರೆಗೂ 5 ದಿನಗಳು ಉತ್ತಮ ಫಲವನ್ನು ಈ ವಾರದಲ್ಲಿ ಕೊಡುವಂತಹದ್ದು ಉತ್ತಮ ಅವಕಾಶ. ಬಳಸುವಂಥ ಬಣ್ಣಗಳು ಸ್ನೋ ಹಿಮದ ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 9, 3 2 and 3 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ಒಂದು ವಾರದ ಎಲ್ಲ ಭವಿಷ್ಯವು ಕುಂಭರಾಶಿಯವರಿಗೆ ಶುಭದಾಯಕ ಸುಖಪ್ರದವಾಗಲು. ಇನ್ನು ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಕೆಲವೊಮ್ಮೆ ಅಡೆತಡೆಗಳ ಘಟನೆ ಭಾನುವಾರ ಸೋಮವಾರ ಆಗ್ಬೋದು. ಮಾತಿನ ಚಕಮಕಿ ಕಿರಿಯರಲ್ಲೂ ಆಗ್ಬೋದು. ವೃತ್ತಿ ಜಾಗದಲ್ಲೂ ಅಸಮಾಧಾನದ ವಾತಾವರಣ. ಯಾವುದೇ ನಿಮ್ಮ ಕೋರಿಕೆ ಬೇಡಿಕೆಗಳು ಈಗ ಸ್ವಲ್ಪ ಹಿನ್ನಡೆ ಅನುಭವಿಸುವಂತಹ ಸಾಧ್ಯತೆ. ಪ್ರಯತ್ನಗಳಲ್ಲಿ ವೈಫಲ್ಯ ಅಥವಾ ನಿಧಾನಗತಿಗಳು ಆಗ್ಬೋದು 12-13ರಲ್ಲಿ. 14, 15, 16 ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಈ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲಿಕ್ಕೆ ಈ ದಿನವು ಸಹಾಯ ಆಗ್ಬೋದು. ಜೊತೆಗೆ ನಿಮಗೆ ಕೆಲವೊಂದು ಅವಮಾನಕರವಾದ ಘಟನೆ ಸಹ ಕೆಲವೊಂದು ಭಾಗದಲ್ಲಿ ಜರಗಬಹುದು. ಅದು ಉದ್ಯೋಗ ಜಾಗದಲ್ಲೂ ಅಥವಾ ಮನೆಯಲ್ಲಿರ್ಬೋದು, ಸಾರ್ವಜನಿಕ ಸಮ್ಮುಖದಲ್ಲಿರ್ಬೋದು ಅವಮಾನಕರವಾದ ಘಟನೆ ಆಗುತ್ತೆ. ನಿಮ್ಮನ್ನು ಇತರರು ವಿರೋಧಿಸುವಂಥದ್ದು, ನೀವು ಇತರರು ವಿರೋಧಿಸುವಂತಹ ಘಟನೆ ಜರುಗುತ್ತೆ. ಅದೇ ರೀತಿ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಅಡೆತಡೆಗಳು ಸವಾಲು ಸಂಕಷ್ಟಗಳನ್ನು ಎದುರಿಸುವಂತಹ ಘಟನೆ 14, 15, 16ರಲ್ಲಿ ಕಂಡುಬರುತ್ತೆ. 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಜಯ ಲಾಭ ಸುಖ ಇದೆ, ಇಷ್ಟಾರ್ಥ ಸಿದ್ಧಿದೆ. ನಿಮ್ಮ ರಾಶಿಯಿಂದ ಬರುವಂತಹ ಅನೇಕ ರೀತಿಯ ಷಷ್ಠದ ಒಂದು ಚಂದ್ರನ ಪ್ರಭಾವವು ಅನೇಕ ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದೆ. ಉನ್ನತ ಸ್ಥಾನಮಾನ ಅಥವಾ ಉನ್ನತ ಹುದ್ದೆಯನ್ನು ಕೊಡುವಂತಹ ಒಂದು ಅಪೂರ್ವದ ಅವಕಾಶ ಬರಲಿದೆ. ಹಾಗೆ 17, 18ನ್ನು ಈ ರೀತಿ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ವಿಶೇಷವಾಗಿ 17, 18ರಂದು ನಿಮಗೆ ಅತ್ಯಂತ ಪ್ರಬಲವಾದ ಚಂದ್ರನ ಬೆಂಬಲ ಸಿಗ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂತಹ ಸಂಖ್ಯೆಗಳ ಬಣ್ಣಗಳ ವಿಚಾರ ಬಂದ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5 ಮತ್ತು 7 5 and 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.